ಸಂತಾನಲಕ್ಷ್ಮಿ ನಮಸ್ತೆಸ್ತು ಸಂತಾನಲಕ್ಷ್ಮಿ ನಮಸ್ತೆಸ್ತು ಪುತ್ರ ಪೌತ್ರ ಪ್ರದಾಯಿನಿ ಪುತ್ರ ಪೌತ್ರ ಪ್ರದಾಯಿನಿ. ಇಂದಿನ ನಾವು ಬಂದ ಎಕ್ಸ್ಪೀರಿಯನ್ಸ್ ಏನಾಯ್ತು ಗೊತ್ತಾ, ಮಾತಾಡುವಾಗ ಜೋರಾಗಿ ಮಾತಾಡ್ತಿರ್ತೀರಿ, ದೇವರದ್ದು ಅಂದ್ರೆ ಮಾತ್ರ ಯಾಕೆ ಈ ಬಿಡು ಊರ್ದತ್ರ ಹೋಗಿ ನೋಡು, ಒಬ್ಬ ಟೋನು ಹೇಳು ಜೋರಾಗಿ, ಭಗವಂತನ ಹೆಸರನ್ನ ಜೋರಾಗಿ ಹೇಳಬೇಕು. ಸಂತಾನ ಲಕ್ಷ್ಮಿ ನಮಸ್ತೆಸ್ತು ಸಂತಾನಲಕ್ಷ್ಮಿ ನಮಸ್ತೆಸ್ತು ಪುತ್ರ ಪೌತ್ರ ಪ್ರದಾಯಿನಿ ಪುತ್ರ ಪೌತ್ರ ಪ್ರದಾಯಿನಿ. ಸಂತಾನ ಲಕ್ಷ್ಮಿ ವಂದೇಹಂ ಸಂತಾನಲಕ್ಷ್ಮಿ ವಂದೇಹಂ ಪುತ್ರಾಂ ದೇಹಿ ಧನಂ ದೇಹಿ ದೇಹಿ ಧನಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ ಸರ್ವ ಕಾಮಾಶ್ಚ ದೇಹಿ ಮೇ. ಹಣಕಾಸಿನ ತೊಂದರೆ, ಉದ್ಯೋಗದ ತೊಂದರೆ, ವ್ಯಾಪಾರ ವ್ಯವಹಾರದ ತೊಂದರೆಗೆ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡು. ನೆಟ್ಟಿ ಕೂತ್ಕೋ, ಭಕ್ತಿಯಿಂದ ಅಮ್ಮನನ್ನ ಸ್ಮರಣೆ ಮಾಡಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡು. ಧನಲಕ್ಷ್ಮಿ ನಮಸ್ತೆಸ್ತು ಸರ್ವ ದಾರಿದ್ರ್ಯ ನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ ಧನಲಕ್ಷ್ಮಿ ನಮಸ್ತೆಸ್ತು ಸರ್ವ ದಾರಿದ್ರ್ಯ ನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡು. ಆರೋಗ್ಯ ಲಕ್ಷ್ಮಿ ನಮಸ್ತೆಸ್ತು ಸರ್ವ ರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡು. ವಿದ್ಯಾಲಕ್ಷ್ಮಿ ನಮಸ್ತೆಸ್ತು ಬ್ರಹ್ಮ ವಿದ್ಯಾ ಸ್ವರೂಪಿಣಿ ವಿದ್ಯಾಂ ದೇಹಿ ಕಲಾಂ ದೇಹಿ ಸರ್ವ ಕಾಮಾಶ್ಚ ದೇಹಿ ಮೇ. ಇದು ಎರಡನೇ ಹಂತದ ಪ್ರಾರ್ಥನೆ. ಮೂರನೇ ಹಂತದಲ್ಲಿ ಲಕ್ಷ್ಮಿಯನ್ನು ಕೇಳ್ಕೋಬೇಕು. ಅಮ್ಮ, ನೀನು ಸರ್ವಾರ್ಥ ಸಾಧಿಕೆ, ಎಲ್ಲವನ್ನ ಸಾಧಿಸಬಲ್ಲವಳು ನೀನು. ಹಾಗಾಗಿ ನೀನು ಯಾವಾಗಲೂ ನನ್ನ ಜೀವನದಲ್ಲಿ ನಾನು ಕೂಡ ಎಲ್ಲವನ್ನು ಸಾಧಿಸೋದಕ್ಕೆ